ನಮಸ್ಕಾರ. ಶಾಂತಮಾರ್ಗ ಮತ್ತು IAS ಬಾಬಾ ವೇದಿಕೆಗೆ ತಮಗೆಲ್ಲ ಸ್ವಾಗತ. ಆತ್ಮೀಯರೇ, ನಾಳೆ ತಾವೆಲ್ಲರೂ KA ಪರೀಕ್ಷೆಯನ್ನು ಬರೆಯಲು ಅಣಿಯಾಗ್ತಿದ್ದೀರಿ. ನಿಮಗೊಂದಿಷ್ಟು ಸಲಹೆಗಳು ಏನಂತಂದರೆ, ಯಾವುದೇ ಕಾರಣಕ್ಕೂ 80ಕ್ಕಿಂತ ಕಡಿಮೆ ಪ್ರಶ್ನೆಗಳನ್ನು ಅಟೆಂಡ್ ಮಾಡಕೂಡದು. ಸರ್, ರಿಸ್ಕ್ ತಗೊಳ್ಬೇಕಾ? ಹೌದು, ರಿಸ್ಕ್ ತಗೊಳ್ಳೇಬೇಕು. ಏನಕ್ಕೆ ಅಂತಂದರೆ, ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತಕ್ಕಂಥದ್ದೇ ಒಂದು ರಿಸ್ಕ್. ಎರಡನೇ ಹಂತದಲ್ಲಿ ನೀವು ಪ್ರಶ್ನೆ ನೋಡಿದಾಗ ಟಕ್ಕಮಾಗಿ ನಿಮ್ಮ ಆನ್ಸರ್ ಒಂದು ತಲೆಯಲ್ಲಿ ಬರುತ್ತೆ. ಆ ಟಕ್ಕಮಾಗಿ ನಿಮ್ಮ ತಲೆಯಲ್ಲಿ ಏನು ಆನ್ಸರ್ ಬರ್ತಲ್ಲ ಅದು ಕರೆಕ್ಟ್ ಆನ್ಸರ್. ಬಟ್ ನೀವು ಸ್ವಲ್ಪ ತಲೆಯನ್ನು ಜಾಸ್ತಿ ಉಪಯೋಗಿಸ್ಬಿಟ್ರೆ ನೀವು ತಪ್ಪ ಆನ್ಸರ್ಸನ್ನು ಆಗಿಬಿಡ್ತೀರಿ. ಯಾವುದೇ ಕಾರಣಕ್ಕೂ ಆ ಒಂದು ತಪ್ಪನ್ನು ಮಾಡಬಾರ್ದು. ಮೂರನೇ ಸಲಹೆ ಏನಂತಂದರೆ, 50-50 ಇದ್ದಾಗ, ಅಂದರೆ ನನಗೆ ಎರಡು ಆಪ್ಷನ್ ನಾನು ಎಲಿಮಿನೇಟ್ ಮಾಡಿದ್ದೀನಿ. ಬಟ್ ಇನ್ನೂ ಎರಡು ಆಪ್ಷನ್ ಕನ್ಫ್ಯೂಸ್ ಅಂದರೆ, ಯು ಹ್ಯಾವ್ ಟು ಅಟೆಂಡ್ ಸಚ್ ಟೈಪ್ ಆಫ್ ಕ್ವಶನ್ಸ್. ಏನಕ್ಕೆ ಅಂತಂದರೆ, ಪ್ರೊಬಬಿಲಿಟಿ ರೂಲ್ಸ್, ಸಂಭಾವನೆ ಇತ್ತಲ್ಲ, ಅದೇ ಹೇಳ್ತಾರೆ 50-50. 10ರಲ್ಲಿ 5 ಕರೆಕ್ಟ್ ಆದರೆ 5 ಸರಿಯಾಗುತ್ತೆ. ಓಕೆ, ಆದರೆ ನೀವು ಏನು 50% ತೆಗೆದಿರ್ತಿರಲ್ಲ, ಪರ್ಫೆಕ್ಟಾಗಿ ತೆಗೆದಿರ್ಬೇಕು ಅವನ್ನ. ನಿಮಗೆ 100% ಅವು ಎರಡು ಆನ್ಸರ್ಸ್ ಅಲ್ಲ ಅಂತ ಗೊತ್ತಿದ್ದಾಗ ಮಾತ್ರ ಈ ಥರ ಚಾನ್ಸ್ ತಗೊಳ್ಬೇಕು. ನಂತರದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಕನಿಷ್ಠ 2 ಟೈಮ್ಸ್ ಆದರೂ ರಿವೈಸ್ ಮಾಡಬೇಕು. 2 ಟೈಮ್ಸ್ ಆದರೂ ನೀವು ಕಣ್ಣಾಡಿಸ್ಬೇಕಾಗುತ್ತೆ. ಏನಕ್ಕೆ ಅಂತಂದರೆ, ಪ್ರಶ್ನೆ ಪತ್ರಿಕೆಯ ಕೊನೆ 5 ಪ್ರಶ್ನೆಗಳು ತುಂಬ ಈಸಿ ಇರ್ತವೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ನಂತರದಲ್ಲಿ ಮೋಸ್ಟ್ ಇಂಪಾರ್ಟೆಂಟು, ಪರೀಕ್ಷಾ ಕೇಂದ್ರಕ್ಕೆ 1 ತಾಸು ಮುಂಚೆಗೆ ನೀವು ತೆರಳಿರಬೇಕಾಗುತ್ತೆ. ಏನಕ್ಕೆ ಅಂತಂದರೆ, ಆ ಒಂದು ವಾತಾವರಣವನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಟೈಮ್ ಬೇಕಾಗುತ್ತೆ. ಆ ವಾತಾವರಣಕ್ಕೆ ನಿಮ್ಮ ಮೈಂಡು, ಬಾಡಿ, ಮನಸ್ಸು ಎಲ್ಲವೂ ಹೊಂದಾಣಿಕೆ ಆಗಬೇಕು. ಓಕೆ, ಸೊ ಹೊಂದಾಣಿಕೆ ಆಗಲು ನಿಮ್ಗೆ ಏನು ಬೇಕಾಗುತ್ತೆ ಅಂತಂದರೆ 1 ಅವರ್ ಬೇಕಾಗುತ್ತೆ. ಎಲ್ಲರೂ ಹೋಗಿ ಕರೆಕ್ಟಾಗಿ ಎಕ್ಸಾಮನ್ನು ಹಾಲನ್ನು ತಲುಪಿ 1 ಅವರ್ ವಿಶ್ರಾಂತಿಯಾಗಿ ತಲುಪಿ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ತದನಂತರದಲ್ಲಿ ಪ್ರಶ್ನೆ ಪತ್ರಿಕೆ ಆದ ಸಂದರ್ಭದಲ್ಲಿ, ಮೊದಲನೇ ಪತ್ರಿಕೆ ಆದ ನಂತರದಲ್ಲಿ ಯಾವುದೇ ಕಾರಣಕ್ಕೂ ಆ ಪತ್ರಿಕೆಯನ್ನು ಡಿಸ್ಕಸ್ ಮಾಡೋಕ್ಕೆ ಹೋಗಬೇಡಿ. ಆನ್ಸರ್ಸನ್ನು ಹುಡ್ಕೋಕೆ ಹೋಗಬೇಡಿ. ಆನ್ಸರ್ಸ್ ಹುಡ್ಕೋರು ಯಾರಾದ್ರಿಂದ ಅವರಿಂದ ದೂರ ಹೋಗಿ, ನಮಸ್ಕಾರ, ನಾನು ನಿಮ್ಮನ್ನು ಸೆಕೆಂಡ್ ಪೇಪರ್ ಆದಮೇಲೆ ಭೇಟಿ ಆಗ್ತೇನೆ ಅಂತೇಳಿ ನೀವು ಅವರಿಂದ ದೂರ ಇರಬೇಕಾಗುತ್ತೆ. ಏನಕ್ಕೆ ಅಂತಂದರೆ, ಫಸ್ಟ್ ಪೇಪರ್ ಮುಗಿದ ಮೇಲೆ ನಿಮ್ಮ ಭವಿಷ್ಯ ಲಾಕ್ ಆಗುತ್ತೆ. ಅದನ್ನು ನೀವು ಡಿಸೈಡ್ ಮಾಡೋಕ್ಕಾಗಲ್ಲ. ಓಕೆ, ಸೊ ವಾಟ್ ಎವರ್ ದಿ ಥಿಂಗ್ಸ್ ಇಟ್ ಹ್ಯಾಪನ್ಸ್. ಏನಾಗಿದೆಯೋ ಅದು ಆಗುತ್ತೆ. ಓಕೆ, ತದನಂತರದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ನೀವು ಪ್ರಶ್ನೆ ಅಂದರೆ ಎಕ್ಸಾಮ್ ಮುಗಿದ ಬಂದಮೇಲೆ ಇಮಿಡಿಯೇಟ್ ಆಗಿ ಆನ್ಸರ್ಸನ್ನು ಎಲ್ಲೋ ಅಂತಲ್ಲಿ ಬಿಡುಗಡೆ ಮಾಡ್ತಂದ್ರೆ ಡಿಸ್ಕಸ್ ಮಾಡ್ಕೋಬೇಡಿ. ಟೇಕ್ ಎ ಟೈಮ್ ಆ್ಯಂಡ್ ಹ್ಯಾವ್ ಎ ಪ್ರಾಪರ್ ರೆಸ್ಟ್. ಸೊ ಇದು ನಾಳಿನ ಪರೀಕ್ಷೆಗೆ ನನ್ನ ಕಡೆಯಿಂದ ಸಲಹೆ. ನಮಸ್ಕಾರ.